ನಿಮಗೆಲ್ಲರಿಗೂ ಶುಕ್ರವಾರದ ಶುಭಾಶಯಗಳು. ಏಕೆಂದರೆ ನಾನು ಶುಕ್ರವಾರ ಎಂದರೆ ನನಗೆ ತುಂಬ ಪ್ರಿಯವಾದ ವಾರ. ಪ್ರಿಯ ವೀಕ್ಷಕರೇ, ಬೊಂಬೆಗಳ ನಾಡಿನ ಅಚ್ಚ ಕನ್ನಡಿಗ ಶಂಕರ್ ನಿಮ್ಮ ಮುಂದೆ ಒಂದು ಮುಖ್ಯವಾದ ವಿಷಯವನ್ನು ತಂದಿದ್ದೇನೆ. ಏನೆಂದರೆ, ಬೊಂಬೆಗಳ ನಾಡಿನಿಂದ ಸುಮಾರು 12 ಕಿಲೋಮೀಟರ್ ಇರುವಂತಹ ಪುಟ್ಟ ಗ್ರಾಮ, ಸುಂದರ ಪ್ರಕೃತಿಯ ನಡುವೆ ಇರುವಂತಹ ಒಂದು ಚಿಕ್ಕ ಗ್ರಾಮ ಹವೇರಹಳ್ಳಿ ಗ್ರಾಮದಲ್ಲಿ ಒಂದು ಶಕ್ತಿಯುತವಾದ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ನೆಲೆಗೊಂಡಿದೆ. ಹೊಯ್ಸಳರ ಕಾಲದಿಂದ, ತುಂಬ ಹಳೆಯ ಪುರಾತನ ಕಾಲದಿಂದಲೂ ಈ ದೇವಸ್ಥಾನ ಇಲ್ಲಿ ನೆಲೆಗೊಂಡಿದ್ದು ಶಕ್ತಿಯುತವಾದ ಆಂಜನೇಯ ಸ್ವಾಮಿ ದೇವಸ್ಥಾನ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ 50-60 ವರ್ಷಗಳಿಂದ ನಾರಾಯಣ ಸ್ವಾಮಿಯವರು ಈ ಸ್ವಾಮಿಯ ಸೇವೆಯನ್ನು ನಡೆಸಲಿದ್ದಾರೆ. ಪ್ರತಿದಿನವೂ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರದಂದು ವಿಶೇಷ ಪೂಜೆಯನ್ನು ನಡೆಸಲಾಗುತ್ತಿದೆ. ಶುಭ ಪ್ರಾರಂಭಗಳು ಮತ್ತು ನಿಮ್ಮ ಮನೆಯಲ್ಲಿ ನಡೆಯುವಂತಹ ಯಾವುದೇ ಶುಭ ಕೆಲಸಗಳು, ಮನೆ ಕಟ್ಟುವುದಾಗಲಿ ಅಥವಾ ಮಕ್ಕಳಿಗೆ ಮದುವೆ ಮಾಡುವುದಾಗಲಿ ಅಥವಾ ಯಾವುದೇ ಶುಭ ಕಾರ್ಯಗಳಿಗೆ ಇಲ್ಲಿ ಒಂದು ಪ್ರೋತ್ಸಾಹ ಮತ್ತು ಒಂದು ಉತ್ತೇಜನ ಮತ್ತು ಪೂಜೆಯ ವಿಶೇಷ ನಿಮ್ಮ ಬರವಣಿಗೆ ಮೂಲಕ ಸಮಯವನ್ನು ನಿಗದಿಪಡಿಸಲಾಗುತ್ತದೆ. ನಮ್ಮ ಸ್ವಾಮಿಯವರು ನಿಮ್ಮ ಕಷ್ಟಗಳನ್ನು ಏನೇ ಆದರೂ ಕೇಳಿಕೊಂಡು ನಿಮಗೆ ಅದನ್ನು ಪರಿಹಾರ ನೀಡುತ್ತಾರೆ. ಪ್ರತಿ ಮಂಗಳವಾರ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆವರೆಗೂ ನಮ್ಮ ಸ್ವಾಮಿಗಳು ನಿಮ್ಮ ಕಷ್ಟಗಳನ್ನು ಪರಿಹಾರ ನೀಡುತ್ತಾರೆ. ಮತ್ತು ಶುಕ್ರವಾರವೂ ಹಾಗೆ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಸೇವೆಯನ್ನು ಸಲ್ಲಿಸುತ್ತಾರೆ. ಪ್ರತಿ ಭಾನುವಾರ ಸುಮಾರು ಸಾವಿರಾರು ಜನಗಳು ಬೆಂಗಳೂರು, ಮೈಸೂರು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳು ಎಲ್ಲ ಬಂದು ಇಲ್ಲಿ ತಮ್ಮ ಕಷ್ಟಗಳನ್ನು ಸ್ವಾಮಿಯ ಮುಂದೆ ಹೇಳಿಕೊಂಡು ಪರಿಹಾರ ಪಡೆದು ಹೋಗುತ್ತಾರೆ. ಪ್ರಿಯ ವೀಕ್ಷಕರೇ, ಪ್ರತಿ ವಾರವೂ ಕೂಡ ಇಲ್ಲಿ ಪೂಜಾ ಮತ್ತು ಪ್ರಸಾದ ವಿನಿಯೋಗ ಇರುತ್ತದೆ. ಒಂದು ವಿಶೇಷವಾದ ಪ್ರಸಾದ ಸಿಹಿ ಪ್ರಸಾದ ಮತ್ತು ಸಿಹಿ ಪೊಂಗಲ್ ಮತ್ತು ಮೊಸರು ಅನ್ನ ಎಂಬ ಪ್ರಸಾದ ವಿನಿಯೋಗವು ವಿಶೇಷವಾಗಿ ದೊರೆಯುತ್ತದೆ. ಈ ಒಂದು ಪ್ರಸಾದವನ್ನು ನೀವು ಎಲ್ಲಿಯೂ ತಿಂದಿರುವುದಿಲ್ಲ ಮತ್ತು ಎಲ್ಲಿಯೂ ಅದು ಸಿಹಿ ಪ್ರಸಾದವನ್ನು ನೀವು ಎಲ್ಲೂ ಆದ ಅನುಭವ ನಿಮಗೆ ಆಗಿರುವುದಿಲ್ಲ. ಆ ತುಪ್ಪದ ಅನುಭವ ಇಲ್ಲಿ ನೀಡುತ್ತಾರೆ. ಪ್ರಿಯ ವೀಕ್ಷಕರೇ ಮತ್ತು ನನ್ನ ಪ್ರಿಯ ಗೆಳೆಯರೇ, ಒಂದು ಸಾರು ಬಂದು ಚನ್ನಪಟ್ಟಣ ಗೊಂಬೆಗಳ ನಾಡು, ಚನ್ನಪಟ್ಟಣದಿಂದ ಸುಮಾರು 12 ಕಿಲೋಮೀಟರ್ ಹೊಂದಿರುವಂಥ ಈ ಪುಟ್ಟ ಗ್ರಾಮ ಹವೇರಹಳ್ಳಿಯಲ್ಲಿ ಬಂದು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಮ್ಮ ಸ್ವಾಮಿಯವರ ಮುಂದೆ ಹೇಳಿಕೊಂಡು 5 ಸುತ್ತು ಪ್ರದರ್ಶನ ಹಾಕಿ ನಮ್ಮ ಪ್ರಸನ್ನ ಆಂಜನೇಯ ಸ್ವಾಮಿಯ ಮುಂದೆ ಕೂತು, ನನಗೆ ಈ ಕೆಲಸ ಆಗಬೇಕು ಸ್ವಾಮಿ, ನನ್ನ ಕೈಲಾದಷ್ಟು ನಿನಗೆ ನಾನು ನೀಡುತ್ತೇನೆ ಎಂದು ನೀವು ಕೇಳಿಕೊಂಡು ಹೋದಲ್ಲಿ 5 ಸಾರಿ ಬಂದು ಈ ದೇವಸ್ಥಾನದ ದರ್ಶನವನ್ನು ಮಾಡಿ ನೀವು ಮುಂದೆ ಸಾಗಿದ್ದಲ್ಲಿ ಆ ಆಂಜನೇಯ ಸ್ವಾಮಿಯು ನಿಮ್ಮನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಎಂದು ನಾನು ನಿಮಗೆ ಭರವಸೆಯನ್ನು ನೀಡುತ್ತೇನೆ. ಪ್ರಿಯ ವೀಕ್ಷಕರೇ, ನೀವು ಮೈಸೂರಿಗೆ ಹೋಗುವ ದಾರಿಯಲ್ಲಿ ಎಡಭಾಗದಲ್ಲಿ ಚನ್ನಪಟ್ಟಣದ ಗೊಂಬೆಗಳ ನಾಡು ಎಂಬ ಒಂದು ಸಿಟಿಯಲ್ಲಿ ಎಡಗಡೆ ಭಾಗದಲ್ಲಿ ಸಾತ್ನೂರು ಸರ್ಕಲ್ನಿಂದ ಸುಮಾರು 12 ಕಿಲೋಮೀಟರ್ ಇಗ್ಲೂರು ರೋಡಲ್ಲಿ ಹವೇರಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂಥ ಈ ಪ್ರಸನ್ನ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದು ನಿಮ್ಮ ಮನೆಗೆ ಸಂತೋಷವಾಗಿ ಹೋಗಿ ಆ ಸ್ವಾಮಿಯನ್ನು ನೆನೆದು ನಿಮ್ಮ ಕೆಲಸ ಕಾರ್ಯಗಳನ್ನು ಶುರು ಮಾಡಿದ್ದಲ್ಲಿ ಆ ಕೆಲಸ ಶುಭವಾಗುವುದು. ಧನ್ಯವಾದಗಳು ಪ್ರಿಯ ಗೆಳೆಯರೇ. ನಮಸ್ಕಾರ.